ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಗೆಳೆಯರೇ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸುಹಾಸ ಎಂಬ ದೊಡ್ಡ ಉದ್ಯಮಿ ಬಳಿ ಬೇಕಾದಷ್ಟು ಸಂಪತ್ತು ಇತ್ತು. ಆದ್ರೆ ಅವನ ಕುಟುಂಬದ ಸದಸ್ಯರು ಅಪಘಾತ ಒಂದರಲ್ಲಿ ತೀರಿಕೊಂಡಿದ್ದರಿಂದ ಒಂಟಿಯಾಗಿದ್ದ. ಏನಾದ್ರೂ ಸುಹಾಸ ಮನಸ್ಸು ಮಾಡಿದ್ರೆ ಬೇಕಾದಷ್ಟು ಹುಡುಗಿಯರನ್ನು ಕರೆತಂದು ಸುಖ ಅನುಭವಿಸಬಹುದಿತ್ತು. ಆದ್ರೆ ಅವನಿಗೆ ತಮ್ಮ ಮನೆಯ ಕೆಲಸದಾಕೆ ಲಕ್ಷ್ಮಿ ಮೇಲೆ ತುಂಬಾನೇ ಆಸೆ ಇತ್ತು. ಲಕ್ಷ್ಮಿ ನೋಡುವುದಕ್ಕೆ ತುಂಬಾನೇ ಸುಂದರವಾಗಿದ್ದಳು. ಆಕೆ ಮದುವೆಯಾಗಿ ಮಕ್ಕಳಾಗಿದ್ದರೂ ಅವಳ ಅಂದ ಚೆಂದದಲ್ಲಿ ಕೊರತೆ ಇರಲಿಲ್ಲ. ಸುಹಾಸಗೆ ತನ್ನ ಹೆಂಡತಿ ತೀರಿ ಹೋದ ಮೇಲೆ ಲಕ್ಷ್ಮಿಗೆ ಮನೆಯ ಕೆಲಸದವಳ ಸ್ಥಾನದಿಂದ ತೆಗೆದು ಯಜಮಾನಿಯಾಗಿ ಮಾಡಬೇಕಂತ ಆಸೆ ಇಟ್ಟುಕೊಂಡಿದ್ದ. ಹೀಗೆ ಸುಹಾಸ ಬಹಳಷ್ಟು ಬಾರಿ ಲಕ್ಷ್ಮಿಗೆ ನಿನ್ನ ಅಂದ ಚಂದವನ್ನು ನೋಡುತ್ತಿದ್ದರೆ ಒಂದು ಸಾರಿಯಾದರೂ ಅನುಭವಿಸಬೇಕಂತ ಆಸೆಯಾಗುತ್ತಿದೆ ಅಂತ ಹೇಳುವುದಕ್ಕೆ ಪ್ರಯತ್ನ ಪಡುತ್ತಿದ್ದ. ಆದ್ರೆ ಎಲ್ಲಿ ಲಕ್ಷ್ಮಿಗೆ ಬೇಜಾರಾಗಿ ಕೆಲಸವನ್ನು ಬಿಟ್ಟು ಹೋದ್ರೆ ಅಂತ ಸುಮ್ಮನಿರುತ್ತಿದ್ದ. ಒಂದು ದಿನ ಏನಾಗುತ್ತೆ ಆಗಲಿ ಅಂತ ಸುಹಾಸ ಮನೆಯಲ್ಲಿ ಮೋಟಾರ್ ಕೆಟ್ಟು ಹೋಗಿರುತ್ತೆ. ನೀರಿನ ಟ್ಯಾಂಕ್ನಲ್ಲಿ ನೀರು ಖಾಲಿಯಾಗಿರುತ್ತೆ. ಅಂತಹ ಸಮಯದಲ್ಲಿ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಲಕ್ಷ್ಮಿಯ ಮುದ್ದಾದ ಹೂವಿನಿಂದ ತಡೆಯಲಾರದಷ್ಟು ನೀರು ಬರೋದಕ್ಕೆ ಶುರುವಾಗುತ್ತೆ. ಮನೆಯ ಮೋಟಾರ್ ಕೆಟ್ಟು ಹೋಗಿದ್ದ ಕಾರಣಕ್ಕೆ ಲಕ್ಷ್ಮಿ ನೀರಿನ ಟ್ಯಾಂಕಿನಲ್ಲಿ ನೀರಿಲ್ಲದೆ ಮೊಣಕಾಲಿನವರೆಗೆ ಸೀರೆಯನ್ನು ಎತ್ತಿ ಹಿಡಿದು ನೀರು ಬಿಡಲು ತೋಟದ ಕಡೆ ಓಡುತ್ತಾಳೆ. ಮೊದಲೇ ಲಕ್ಷ್ಮಿ ಮೊಣಕಾಲಿನವರೆಗೆ ಸೀರೆ ಹಿಡಿದು ಓಡುವುದನ್ನು ಗಮನಿಸಿದ ಸುಹಾಸಗೆ ಗೊತ್ತಾಗುತ್ತೆ ಲಕ್ಷ್ಮಿ ನೀರು ಬಿಡುವುದಕ್ಕೆ ತೋಟಕ್ಕೆ ಹೋಗುತ್ತಿದ್ದಾಳೆ ಅಂತ. ಮನೆಯ ಹೊರಗಡೆ ಕುಳಿತಿದ್ದ ಸುಹಾಸ ತಕ್ಷಣವೇ ಎದ್ದು ಲಕ್ಷ್ಮಿಗೆ ಗೊತ್ತಾಗದಂತೆ ಅವಳ ಹಿಂದೆಯೇ ಓಡುತ್ತಾನೆ. ಅವಳು ತೋಟಕ್ಕೆ ಹೋದ ತಕ್ಷಣವೇ ತನ್ನ ಸುತ್ತಮುತ್ತಲೂ ಯಾರಾದರೂ ಇದ್ದಾರಾ ಅಂತ ನೋಡುತ್ತಾಳೆ. ಸುಹಾಸ ತಕ್ಷಣವೇ ಪಕ್ಕದಲ್ಲಿ ಇದ್ದ ಮರದ ಬಳಿ ಅಡಗಿ ಕುಳಿತು ಅವಳನ್ನೇ ನೋಡುತ್ತಿರುತ್ತಾನೆ. ಲಕ್ಷ್ಮಿ ಮಾತ್ರ ತೋಟದಲ್ಲಿ ಯಾರೂ ಕೂಡ ಇಲ್ಲ ಅಂದುಕೊಂಡು ಅಲ್ಲೇ ಕುಳಿತು ಲಂಗವನ್ನೆತ್ತಿ ನೀರನ್ನು ಬಿಡುವಾಗ ಒಳಗಡೆ ತುಂಬಿರುವ ನೀರು ರಭಸವಾಗಿ ಬರುವ ಸದ್ದಿನ ಜೊತೆ ಸೊಂಪಾಗಿ ಬೆಳೆದಿರುವ ಕಪ್ಪು ಬೇರುಗಳ ನಡುವೆ ಇರುವ ಅಂದವಾಗಿರುವ ಹೂವು ಕಾಣಿಸುತ್ತೆ. ಅವಳು ತೋಟಕ್ಕೆ ಓಡುವ ಮೊದಲೇ ಮನೆಯಲ್ಲಿ ಅಡುಗೆಗೆ ಇಟ್ಟಿದ್ದಳು. ಹಾಗಾಗಿ ಅತಿ ವೇಗದಲ್ಲಿ ತೋಟದೊಳಗಡೆ ನೀರನ್ನು ಬಿಟ್ಟು ಎಲ್ಲವನ್ನೂ ಕೂಡ ಸರಿ ಮಾಡಿಕೊಂಡು ಬಳಿಕ ಓಡಿ ವಾಪಸ್ ಬರುತ್ತಾಳೆ. ಆಗ ಮರದ ಪಕ್ಕದಲ್ಲಿ ಅಡಗಿ ಕುಳಿತಿದ್ದ ಸುಹಾಸ ತಕ್ಷಣವೇ ಎದ್ದು ಲಕ್ಷ್ಮಿ ಕುಳಿತಿದ್ದ ಜಾಗಕ್ಕೆ ಹೋಗುತ್ತಾನೆ. ಸುತ್ತಮುತ್ತಲೂ ಹರಿದಿರುವ ನೀರನ್ನು ನೋಡಿ ಅಲ್ಲೇ ಕೆಳಗೆ ಕುಳಿತು ಅದರ ಪರಿಮಳವನ್ನು ಆನಂದಿಸುತ್ತಾನೆ. ಅದೇ ಸಮಯಕ್ಕೆ ಮನೆಯ ಕೆಲಸಗಾರ ರವಿ ತೋಟದ ಕೆಲಸಕ್ಕೆ ಬರುತ್ತಾನೆ. ಆಗ ಸುಹಾಸ ಏನೂ ಕೂಡ ಗೊತ್ತಿಲ್ಲದವನಂತೆ ಎದ್ದು ಮನೆ ಕಡೆ ಹೋಗುತ್ತಾನೆ. ಅವನಿಗೆ ಆ ಸುಂದರವಾದ ದೃಶ್ಯವನ್ನು ನೋಡಿ ತಡೆದುಕೊಳ್ಳುವುದಕ್ಕಾಗದೆ ಒಳಗಡೆ ಹೋಗಿ ಜೋರಾಗಿ ಸದ್ದು ಬರುವ ಹಾಗೆ ಕೈಯಿಂದ ಹೆಚ್ಚು ಕೆಲಸ ಮಾಡಿ ನೀರು ಸುರಿಸಿ ತೃಪ್ತಿ ಪಡುತ್ತಾನೆ. ಅಂದು ಮಧ್ಯಾಹ್ನಕ್ಕೆ ಲಕ್ಷ್ಮಿ ಅಡುಗೆ ಮಾಡಿದ ನಂತರ ಸುಹಾಸ ಹತ್ತಿರ ಹೋಗಿ ಮಧ್ಯಾಹ್ನದ ಊಟ ಮಾಡಿದ್ದೇನೆ. ನನಗೆ ಮನೆಯಲ್ಲಿ ಸ್ವಲ್ಪ ಕೆಲಸವಿದೆ, ಹಾಗಾಗಿ ಆಮೇಲೆ ಬರ್ತೀನಿ ಅಂತ ಹೇಳಿ ಹೋಗುತ್ತಾಳೆ. ಅದಕ್ಕೆ ಸುಹಾಸ ಇವತ್ತು ಸ್ವಲ್ಪ ಬೇಗನೆ ಬಾ, ನನಗೆ ತಿನ್ನುವುದಕ್ಕೆ ಬೇರೆ ಏನಾದರೂ ಮಾಡಿಕೊಡು ಅಂತ ಹೇಳುತ್ತಾನೆ. ಅದಕ್ಕೆ ಲಕ್ಷ್ಮಿ ಸರಿ, ಮನೆಯಲ್ಲಿ ತರಕಾರಿ ಖಾಲಿಯಾಗಿದೆ, ರವಿ ಹತ್ತಿರ ತರಕಾರಿ ತರೋದಕ್ಕೆ ಹೇಳಿ, ಸಂಜೆ ಬೇರೆ ಏನಾದರೂ ಮಾಡಿಕೊಡುತ್ತೇನೆ ಅಂತ ಹೇಳಿ ಮನೆಗೆ ಹೋಗ್ತಾಳೆ. ಅವತ್ತು ಸುಹಾಸಗೆ ನೀರು ಹಾರಿಸುವ ದೃಶ್ಯ ನೋಡಿ ಅವಳ ಮೇಲಿರುವ ಆಸೆ ಹೆಚ್ಚಾಗಿ ಇವತ್ತು ಏನಾದರೂ ಆಗಲಿ ಅವಳ ಮೇಲೆ ಸವಾರಿ ಮಾಡಲೇಬೇಕು ಅಂತ ಅಂದುಕೊಳ್ಳುತ್ತಾನೆ. ಒಂದು ವೇಳೆ ಲಕ್ಷ್ಮಿ ಒಪ್ಪದಿದ್ದರೆ ಅದಕ್ಕೆ ಪರ್ಯಾಯವಾಗಿ ಹಣದ ಪೆಟ್ಟಿಗೆಯನ್ನೇ ಕೊಡೋಣ ಅಂತ ಅಂದುಕೊಳ್ಳುತ್ತಾನೆ. ಮಧ್ಯಾಹ್ನ ಮನೆ ಕೆಲಸವನ್ನು ಮುಗಿಸಿ ಸುಹಾಸ ಮನೆಗೆ ಬಂದ ಲಕ್ಷ್ಮಿ ಫಾಸ್ಟ್ ಫುಡ್ ಮಾಡುವುದಕ್ಕೆ ಶುರು ಮಾಡುತ್ತಾಳೆ. ಅವಾಗ ಸುಹಾಸ ಅಡುಗೆ ಮನೆಗೆ ಬಂದು ಬೇಕಂತಾನೆ ಅವಳ ಹಿಂದಿನ ಭಾಗಗಳನ್ನು ಮುಟ್ಟಿ ಮಜಾ ತೆಗೆದುಕೊಳ್ಳುವುದಕ್ಕೆ ಶುರು ಮಾಡುತ್ತಾನೆ. ಲಕ್ಷ್ಮಿ ಮಧ್ಯಾಹ್ನ ಬರುವಾಗ ಬೇರೆ ಸೀರೆಯನ್ನು ಉಟ್ಟುಕೊಂಡು ಬಂದಿದ್ದರಿಂದ ಯಾಕೆ ಸೀರೆಯನ್ನು ಬದಲಾಯಿಸಿದ್ದು ಅಂತ ಕೇಳುತ್ತಾನೆ. ಅದಕ್ಕೆ ಲಕ್ಷ್ಮಿ, ನನ್ನ ಗಂಡ ಇವತ್ತು ಕೆಲಸಕ್ಕೆ ಹೋಗಿಲ್ಲ, ಅದಕ್ಕೆ ಎಷ್ಟು ಸಲ ಬೇಡ ಅಂದ್ರೂ ಹೇಳದೆ ನನಗೆ ಚೆನ್ನಾಗಿ ಬಡಿದು ನೀರು ಬಿಟ್ಟ, ಹಾಗಾಗಿ ಬದಲಾಯಿಸಿಕೊಂಡು ಬಂದಿದ್ದು ಅಂತ ಹೇಳುತ್ತಾಳೆ. ಲಕ್ಷ್ಮಿಯ ಮಾತನ್ನು ಕೇಳಿ ಸುಹಾಸಗೆ ಹೊಟ್ಟೆ ಉರಿಯುವುದಕ್ಕೆ ಶುರುವಾಗುತ್ತೆ. ನಾನು ಮಾಡಬೇಕಿದ್ದ ಕೆಲಸವನ್ನು ಅವನು ಮಾಡಿದ್ದಾನ ಅಲ್ಲ ಅಂತ ಅಂದುಕೊಳ್ಳುತ್ತಾನೆ.
ಆಮೇಲೆ ಇರಲಿ ಬಿಡು, ಇವತ್ತಂತೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾನೆ. ಲಕ್ಷ್ಮಿ ಅವತ್ತು ಪಾನಿಪೂರಿ ಮಾಡ್ತಾ ಇರುತ್ತಾಳೆ. ಪಾನಿಪೂರಿಗೆ ಪಾನಿ ಮತ್ತು ಬಾಜಿಯನ್ನು ತಯಾರಿಸುತ್ತಾಳೆ. ನಂತರ ಪೂರಿ ಮಾಡುತ್ತಾಳೆ. ಅವಳು ಮಾಡಿದ ಎಲ್ಲಾ ಪೂರಿಗಳು ಅಂಗಡಿಯಲ್ಲಿ ಸಿಗುವ ಹಾಗೆ ಗಟ್ಟಿಯಾಗಿರುತ್ತೆ. ಆವಾಗ ಸುಹಾಸ ಲಕ್ಷ್ಮಿಗೆ, ನನಗೆ ಗಟ್ಟಿಯಾಗಿರುವ ಪೂರಿ ಅಂದ್ರೆ ಅಷ್ಟೊಂದು ಇಷ್ಟ ಇಲ್ಲ, ಸ್ವಲ್ಪ ಮೃದುವಾಗಿರುವ ಪೂರಿ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಲಕ್ಷ್ಮಿ, ಪಾನಿಪೂರಿ ತಿನ್ನೋಕ್ಕೆ ಇದೇ ರೀತಿಯ ಪೂರಿಗಳಿದ್ದರೆ ಚೆಂದಂತ ಹೇಳ್ತಾಳೆ. ಆವಾಗ ಸುಹಾಸ ಹಿಂದೆ ಮುಂದೆ ನೋಡದೆ ಲಕ್ಷ್ಮಿ ಹಿಂದೆ ಹೋಗಿ, ಈ ಗಟ್ಟಿಯಾಗಿರುವ ಪೂರಿಯ ಬದಲು ಇದನ್ನೇ ಕೊಟ್ಟು ಬಿಡು ಅಂತ ಹೇಳಿ ಅವಳ ಕೆಳಗಡೆ ಕೈ ಹಾಕಿ ಗಟ್ಟಿಯಾಗಿ ಒತ್ತುತ್ತಾನೆ. ಆವಾಗ ಲಕ್ಷ್ಮಿ ಅವನನ್ನು ಜೋರಾಗಿ ದೂಡಿ, ಯಜಮಾನರೇ ಅದನ್ನು ಮಾತ್ರ ಕೇಳಬೇಡಿ, ಅದನ್ನು ಯಾರಿಗೂ ಕೊಡುವುದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸುಹಾಸ, ನೀನು ಮಾಡಿದ ಪಾನಿಪೂರಿ ಚೆನ್ನಾಗಿದ್ದಿದ್ದರೆ ನಾನು ಇದನ್ನು ಕೇಳುತ್ತಿರಲಿಲ್ಲ ಅಂತ ಹೇಳುತ್ತಾನೆ. ಅದಕ್ಕೆ ಲಕ್ಷ್ಮಿ, ಯಜಮಾನರೇ ನಾನು ಬೇರೆ ಮಾಡಿಕೊಡುತ್ತೇನೆ ಅಂತ ಹೇಳುತ್ತಾಳೆ. ಆಗ ಸುಹಾಸ, ಬೇರೆ ಅಂದ್ರೆ ತಡವಾಗುತ್ತೆ, ನನಗೆ ಈಗಲೇ ಬೇಕು ಅಂತ ಹೇಳಿ ಅಲ್ಲೇ ಕೆಳಗೆ ಕುಳಿತು ಲಕ್ಷ್ಮಿಯ ಅನುಮತಿ ಕೇಳದೆ ಮೃದುವಾಗಿರುವ ಪೂರಿಯನ್ನು ತಿಂದೇ ಬಿಟ್ಟ. ಸ್ವಲ್ಪ ತಿಂದ ನಂತರ ಹೊಟ್ಟೆ ತುಂಬುವ ತನಕ ಪಾನಕ ಕುಡಿಯುತ್ತಾನೆ. ಅದೇ ಸಮಯಕ್ಕೆ ರವಿ ಮಾರುಕಟ್ಟೆಯಿಂದ ತರಕಾರಿ ತಂದು ಅಡುಗೆ ಮನೆ ಕಡೆ ಬರುತ್ತಾನೆ. ರವಿ ಬರುವ ಶಬ್ದ ಕೇಳಿ ಸುಹಾಸ ಹಾಲ್ ಕಡೆಗೆ ಹೋಗುತ್ತಾನೆ. ಆವಾಗ ಲಕ್ಷ್ಮಿ ಅವನ ಕೈನಲ್ಲಿದ್ದ ತರಕಾರಿಯನ್ನು ತೆಗೆದುಕೊಂಡು, ರವಿ ತೋಟಕ್ಕೆ ಹೋಗಿ ತೆಂಗಿನಕಾಯಿ ತೆಗೆದುಕೊಂಡು ಬಾ, ಎಲ್ಲವೂ ಖಾಲಿಯಾಗಿದೆ ಅಂತ ಹೇಳುತ್ತಾಳೆ. ಆಗ ರವಿ ತೋಟದ ಕಡೆ ಹೋಗುತ್ತಾನೆ. ಅವಳಿಗೆ ಮುಜುಗರ ಆಗಿ ಹೊರಗಡೆ ಹೋಗುವಾಗ ಸುಹಾಸ ಅವಳನ್ನು ತಡೆದು, ಲಕ್ಷ್ಮಿ, ನನಗೆ ನೀನೆಂದರೆ ತುಂಬಾ ಇಷ್ಟ, ನೀನು ಏನು ಬೇಕಾದರೂ ಕೇಳು, ಆದರೆ ನನಗೆ ಅವಕಾಶ ಕೊಡು ಅಂತ ಅವಳ ಕಾಲಿಗೆ ಬಿದ್ದು ಬೇಡುತ್ತಾನೆ. ಅದಕ್ಕೆ ಲಕ್ಷ್ಮಿ ನಾಚಿಕೊಂಡು, ಇಲ್ಲಿ ಬೇಡ, ಯಾರಾದರೂ ಬಂದ್ರೆ ಕಷ್ಟ, ಮೇಲೆ ಹೋಗೋಣ ಅಂತ ಹೇಳುತ್ತಾಳೆ. ಅವಳ ಮಾತು ಕೇಳಿ ಸುಹಾಸಗೆ ಖುಷಿಯಾಗುತ್ತೆ. ನಂತರ ಲಕ್ಷ್ಮಿ ಸುಹಾಸಗೆ, ಬೇಗ ಮಾಡಿ ಮುಗಿಸಿ, ಇಲ್ಲದಿದ್ದರೆ ರವಿ ತೆಂಗಿನಕಾಯಿ ತೆಗೆದುಕೊಂಡು ಬರುತ್ತಾನೆ ಅಂತ ಹೇಳುತ್ತಾಳೆ. ಆಮೇಲೆ ಸುಹಾಸ ಸಂಪಿಗೆ ಹೂವನ್ನು ಬಿಡಿಸಿ ಅದರ ಸ್ವಾದಿಷ್ಟವನ್ನು ಹೀರಿದ ನಂತರ ಅದರೊಳಗೆ ಹಾಕಿ ಅದು ಬಾಡುವ ರೀತಿಯಲ್ಲಿ ಹೊಡೆದು ಸುತ್ತಮುತ್ತಲೂ ಗಟ್ಟಿಯಾಗಿರುವ ನೀರನ್ನು ಚೆಲ್ಲಿದಾಗ ರವಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ಲಕ್ಷ್ಮಿಗೆ ಕರೆಯುತ್ತಾನೆ. ಲಕ್ಷ್ಮಿ ಗಡಿಬಿಡಿಯಲ್ಲಿ ಎಲ್ಲವನ್ನೂ ಸರಿ ಮಾಡಿಕೊಂಡು ಅಡುಗೆ ಮನೆಗೆ ಹೋಗುತ್ತಾಳೆ. ಸುಹಾಸ ಸವಾರಿ ಮಾಡಿ ಸುಸ್ತಾಗಿ ಬೆವರು ಸುರಿಸುತ್ತಾ ಕೆಳಗಡೆ ಬಂದು ಕುಡಿಯುವುದಕ್ಕೆ ಜ್ಯೂಸ್ ಮಾಡಿ ಕೊಡುವುದಕ್ಕೆ ಹೇಳುತ್ತಾನೆ. ಲಕ್ಷ್ಮಿಗೆ ತುಂಬಾನೇ ನೋವಾಗುತ್ತಿತ್ತು, ಆದ್ರೂ ಅವಳು ಕಷ್ಟಪಟ್ಟು ಜ್ಯೂಸ್ ಮಾಡಿಕೊಡುತ್ತಾಳೆ. ಸುಹಾಸ ಹೊಟ್ಟೆ ತುಂಬಾ ಕುಡಿಯುತ್ತಾನೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.